ಕೃಷಿ ವಿಶ್ವವಿದ್ಯಾಲಯ ಮಾಡ್ಬೇಕಂತ ಹೇಳಿ ನಿರ್ಣಯ ಮಾಡಿದ್ದಾರೆ. ನಮ್ದೇನಾದ್ರು ತಕರಾರಿಲ್ಲ. ಆದರೆ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಅರಣ್ಯಶಾಸ್ತ್ರ ಇವೆಲ್ಲನೂ ಇನ್ಕ್ಲೂಡ್ ಮಾಡಿದ್ದಾರೆ. ಏನೋ ಶಿಶಿಪಾಲ್ ಹೇಳ್ತಾರೆ, ಅದನ್ನು ಹೊರತುಪಡಿಸ್ಯಾರ ಅಂತೇಳಿ ನನಗೆ ಗೊತ್ತಿಲ್ಲ. ಅದೇ ಅದೇ ರೀ ಅದೇ ತೋಟಗಾರಿಕೆ, ಕನ್ನಡದಲ್ಲಿ ತೋಟಗಾರಿಕೆ. ಆದರೆ ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿದೆ. ಇದರ ಮೂಲ ಉದ್ದೇಶ ತೋಟಗಾರಿಕೆ ಬೆಳೆಗಳ ಒಂದು ಸಂಶೋಧನೆ ಆಗಲಿ, ಅದರಲ್ಲಿ ಹೊಸ ಹೊಸ ಬೆಳೆಗಳಲ್ಲಿ ಪದ್ಧತಿಗಳನ್ನು ಸಾಕಷ್ಟು ಅತ್ಯುತ್ತಮವಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ತೋಟಗಾರಿಕೆ ವಿಶ್ವವಿದ್ಯಾಲಯ ಏನೋ ಒಂದು ಕಾರ್ಯವ್ಯಾಪ್ತಿ ಇದೆ, ಅದಕ್ಕೆ ತೊಂದರೆಯಾಗದಂತೆ ತೋಟಗಾರಿಕೆ ಅನ್ನುವಂತಹ ಏನು ಪದ ಏನಿದೆ ಅದನ್ನು ಕೈ ಬಿಡಬೇಕು. ಯಾಕಂದರೆ ಅಧ್ಯಕ್ಷರೇ, ಇದು ತೋಟಗಾರಿಕೆ ಒಂದು ನಮ್ಮ ಬಾಗಲಕೋಟೆಯ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಇಡೀ ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಮತ್ತು ಉತ್ತರ ಕರ್ನಾಟಕದಲ್ಲಿ ಇರುವಂಥದ್ದನ್ನು ಇವರು ಬಿದರ್ದ ಪಶುಸಂಗೋಪನೆಗೆ ಸಂಬಂಧಪಟ್ಟಂಥದ್ದು, ರಾಯಚೂರು ಯೂನಿವರ್ಸಿಟಿ ಅಂಥದ್ದು, ಅಲ್ಲಿಂದ ಧಾರವಾಡ ಯೂನಿವರ್ಸಿಟಿದು ಎಲ್ಲನೂ ಮರ್ಜ್ ಮಾಡಿ ಇವತ್ತು ಮಂಡ್ಯಕ್ಕೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಮೊದಲೇ ಉತ್ತರ ಕರ್ನಾಟಕದಲ್ಲಿ ಎಲ್ಲ ರೀತಿಯ ಅನ್ಯಾಯ ಆಗ್ತಾ ಇದೆ. ಇದೊಂದು ವ್ಯವಸ್ಥಿತವಾಗಿ ತೋಟಗಾರಿಕೆ ನೀವೊಂದು ಯೂನಿವರ್ಸಿಟಿ ಮಾಡಿರಂದ್ರೆ ಅದರ ಕಾರ್ಯವ್ಯಾಪ್ತಿಯನ್ನು ಯಾಕೆ ನೀವು ನಿಮ್ಮ ಕೃಷಿ ವ್ಯವಸ್ಥೆ ಬೇರೆ. ಇವತ್ತು ತೋಟಗಾರಿಕೆ ಒಂದು 100 ಬೆಳೆಗಳಿಗೆ ಇವತ್ತು ಸಂಶೋಧನೆ ಮಾಡಲಿಕ್ಕೆ ಅವಕಾಶ ಇದೆ. ಕೃಷಿ ಏನಾಗಿದೆ ಒಂದು 30 ಬೆಳೆಗಳ ಸಂಶೋಧನೆ ಆಗ್ತದೆ. ಅದಕ್ಕೆ ಅಧ್ಯಕ್ಷರೇ, ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೋದೇನೆಂದರೆ, ಇಲ್ಲಿರುವಂಥ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಏನು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಮತ್ತು ಶಿವಮೊಗ್ಗ ಹಾಗೂ ಬಾಗಲಕೋಟೆಯ ಕೆಲವು ಕಾಲೇಜುಗಳು ಮತ್ತು ಸಂಶೋಧನಾ ಕೇಂದ್ರಗಳು ಹಸ್ತಾಂತರ ಮಾಡಬೇಕನ್ನೋಂಥ ಸೂಚನೆ ಮಾಡಿದ್ದಾರೆ. ಅಂದರೆ ಇದು ಅದರ ವ್ಯಾಪ್ತಿಯನ್ನು ಕಸ್ಕೊಂಡು ನೀವು ಮಂಡ್ಯಕ್ಕೆ ಹೋಗಿದ್ದು ಒಂದು ಭಾಗಕ್ಕೆ ಈ ಭಾಗದಿಂದ ಆ ಕಡೆ ಹಾಕೋದ್ರಿಂದ ತೋಟಗಾರಿಕೆ ಮೂಲ ಏನು ಉದ್ದೇಶ ಇದೆ, ಮೂಲ ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಭಾಳ ಪೆಟ್ಟು ಬರ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನು ನಮ್ಮ ಸರ್ಕಾರ ಇದ್ದಾಗ ಒಂದು ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ನಿರ್ಣಯಗಳನ್ನು ಇವತ್ತು ವಾಪಸ್ ತಗೊಂಥದ್ದು ಈ ಸರ್ಕಾರ ಮಾಡಬಾರ್ದು. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಅದಕ್ಕೆ ತೋಟಗಾರಿಕೆ ಅನ್ನುವಂಥದ್ದನ್ನು ಇದನ್ನು ಕೈ ಬಿಡಬೇಕಂತೇಳಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ. ಮಾನ್ಯ ಸಚಿವರು, ಒಂದೇ ನಿಮಿಷ. ಈಗ ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ ಐತಿ, ಆ ಯೂನಿವರ್ಸಿಟಿ ಇಲ್ಲೇ ಕರ್ನಾಟಕಕ್ಕೆ ಒಂದೈತಿ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಡಿವೈಡ್ ಮಾಡಿ ಇನ್ನೊಂದು ಯೂನಿವರ್ಸಿಟಿ ಮಾಡಕ್ಕೆ ನೀವು ಕೊಡೋದಿಲ್ಲ. ಆದರೆ ಈ ತೋಟಗಾರಿಕೆ ಅಂತ ಯೂನಿವರ್ಸಿಟಿ ನೀವು ಡಿವೈಡ್ ಮಾಡಿ ಮೈಸೂರು ಕರ್ನಾಟಕಕ್ಕೆ ಒಯ್ದ್ರೆ ನಾವು ಉತ್ತರ ಕರ್ನಾಟಕದವ್ರು ಏನು ಮಾಡ್ಬೇಕು? ಅದಕ್ಕೆ ದಯಮಾಡಿ ಡಿವೈಡ್ ಮಾಡಬೇಡ್ರಿ. ಅದನ್ನ ತೋಟಗಾರಿಕೆ ಅಲ್ಲೇ ಇರಲಿ, ಬಾಗಲಕೋಟೆಯಲ್ಲಿ. ನೀವು ಬೇರೆ ಅಗ್ರಿ ಯೂನಿವರ್ಸಿಟಿ ಮಾಡ್ಕೊತಿದ್ರೆ ಮಾಡ್ಬೋದು. ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ಪಾಟೀಲ್ ಅವರು ನಮೂದು ಮಾಡಿದ್ರು, ಬೀದರ್ ಯೂನಿವರ್ಸಿಟಿ ಇಲ್ಲಿ ಸ್ಥಾಂತರ ಮಾಡ್ತಾ ಇದ್ರಿ. ಬೀದರ್ ಮಾಡ್ತಾ ಇಲ್ಲ, ಕಲ್ಯಾಣ ಕರ್ನಾಟಕ ಒಂದೇ ಯೂನಿವರ್ಸಿಟಿ ಊಟ ತಿಂಟ ಮಾಡಬೇಡ್ರಿ ಮಂತ್ರಿ ಅವರ. ಅಧ್ಯಕ್ಷ ಒಂದೇ ಯೂನಿವರ್ಸಿಟಿ ಕಲ್ಯಾಣ ಕರ್ನಾಟಕ. ಅಧ್ಯಕ್ಷ, ಸನ್ಮಾನ್ಯ ಅಧ್ಯಕ್ಷೆ, ಏನಿವತ್ತು ಕೃಷಿ ವಿಶ್ವವಿದ್ಯಾಲಯದ ವಿಷಯವಾಗಿ ಇವತ್ತು ಬಿಲ್ ಅನ್ನು ತಂದಿದ್ದಾರೋ ಎಲ್ಲ ಸದಸ್ಯರಲ್ಲೂ ನನ್ನ ಕೋರಿಕೆ ಇಷ್ಟೇ. ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆದಂತ ಈ ಸಂಸ್ಥೆಗೆ ವಿಶ್ವವಿದ್ಯಾಲಯದ ಮಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರು ಮಹಾರಾಜರಿಗೆ ನಾವು ಕೊಡ್ತಕ್ಕಂಥ ಗೌರವ. ಇದು ಮೊದಲನೇದಾಗಿ ಸಂಶೋಧನೆ ಅನ್ನೋದು ಕರ್ನಾಟಕದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಚಾರದಲ್ಲಿ ಏನಾದ್ರು ನಡೆದಿದ್ರೆ ಬೆಂಗಳೂರಿನ ವಿಶ್ವವಿದ್ಯಾಲಯಕ್ಕಿಂತ ಮೊದಲು ಅದು ಮಂಡ್ಯದ VC ಫಾರ್ಮ್ನಲ್ಲಿ ಏನನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಈಗ ನಮ್ಮ ಚಾಮರಾಜನಗರದವರು ಅಥವಾ ಕೊಡಗಿನವರು, ಮೈಸೂರಿನವರು ಇದು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಎಷ್ಟು ದೂರ ಬರಬೇಕಾಗಿದೆ? ಪ್ರತಿಯೊಂದು ವಿಭಾಗದಲ್ಲೂ ಕೃಷಿ ವಿಶ್ವವಿದ್ಯಾಲಯನ ಎಲ್ಲರೂ ಬೇಡಿಕೆ ಮಾಡಿ ತಗೊಂಡಿದ್ದಾರೆ. ಮೂಲಭೂತವಾಗಿ ಕನ್ನಂಬಾಡಿ ಮೊದಲನೇ ಅಣೆಕಟ್ಟು ಕರ್ನಾಟಕದಲ್ಲಿ. ಆ ಕನ್ನಂಬಾಡಿ ಭಾಗದಲ್ಲಿ ಕೃಷಿ ಸಂಶೋಧನೆ, ತೋಟಗಾರಿಕೆ ಸಂಶೋಧನೆ, ಆ ಬೆಳೆಗಳಿಗೆ ಉತ್ತೇಜನ, ರೈತರ ಪರವಾದಂತ ಚಿಂತನೆಯನ್ನ ಈ ವಿಶ್ವವಿದ್ಯಾಲಯ ನಡೆಸಬೇಕೋ ಬೇಡವೋ ಅನ್ನೋದನ್ನ ಎಲ್ಲರೂ ಬೆಳಕು ಚೆಲ್ಬೇಕು. ಇದು ಪಾಲ್ ತಗೋತಾ ಇಲ್ಲ. ಇದರ ಅಧ್ಯಯನ ನೀವು ರೈತರು ಬಾಗಲಕೋಟೆ ಏನಿದೆಲ್ಲ ಅದಕ್ಕಿಂತ ದೊಡ್ಡದು ಮಾಡ್ರಿ. ಹಿಂದೆ ಮಹಾರಾಜರ ಅದಕ್ಕಿಂತ ದೊಡ್ಡದು ಮಾಡ್ರಿ. ಬೆಂಗಳೂರಲ್ಲ ಅಮೆರಿಕಾದಲ್ಲಿ ಇರೋದಕ್ಕಿಂತ ದೊಡ್ಡದು ಮಾಡ್ರಿ. ನಮಗೆ ವಿರೋಧ ಇಲ್ಲ. ದಯಮಾಡಿ ಕೈ ಮುಗಿತೀವಿ. ಕೆಲವು ಸಂಸ್ಥೆಗಳು
ನಾವೇನು ಮಂಡ್ಯಕ್ಕೆ ವಿರೋಧ ಮಾಡ್ತಾ ಇಲ್ಲ, ಮೈಸೂರು ಮಹಾರಾಜರಿಗೆ ವಿರೋಧ ಮಾಡ್ತಾ ಇಲ್ಲ. ಮೈಸೂರು ಮಹಾರಾಜರಿಗೆ ಸಭಾಧ್ಯಕ್ಷರೇ, ನಮ್ಮ ಸಮಸ್ಯೆಗಳೇನಿದ್ದು, ನಮ್ಮ ಮನವಿ ಏನಿತ್ತು, ಆ ಮನವಿಗೆ ಮಾನ್ಯ ಕೃಷಿ ಮಾನ್ಯ ಅಧ್ಯಕ್ಷರೇ ಒಂದ್ ನಿಮಿಷ. ನಾವು ಸಚಿವ ಸಂಪುಟದಲ್ಲೇ ಎಚ್ ಕೆ ಪಾಟೀಲ್ರು ಆ ಭಾಗದ ಎಲ್ಲರ ಶಾಸಕರ ಅಭಿಪ್ರಾಯ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ತಗೊಂಡು ನನಗೆ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲೇ ನಾವು ಚರ್ಚೆ ಮಾಡಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೈಸೂರು ಮತ್ತು ಮಂಡ್ಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಯಾವುದೇ ಕಾಲೇಜು ಸಂಶೋಧನಾ ಕೇಂದ್ರ ಎಲ್ಲವನ್ನು ಕೈ ಬಿಡಬೇಕು ಅಂತ ಸಂಪುಟದಲ್ಲೇ ನಾವು ತೀರ್ಮಾನ ತಗೊಂಡಿದ್ದು. ಅದರಲ್ಲಿ ಈ ಬಿಲ್ನಲ್ಲಿ ಬಂದಾಗ ತೋಟಗಾರಿಕೆ ಅಂತೇಳಿ ಒಂದು ಸೆಂಟೆನ್ಸ್ ಇತ್ತು. ಅದನ್ನು ಸಹ ಬೆಳಿಗ್ಗೆ ಎಚ್ ಕೆ ಪಾಟೀಲ್ರು ನಾವು ಕೂತ್ಕೊಂಡು ಇವರೆಲ್ಲರೂ ಬಂದು ನಮ್ಮ ಸಿ ಪಾಟೀಲು ಮತ್ತು ಸಿದ್ದು ಸವದಿಯವರು ಸಹ ಬಂದು ನಮ್ಗೆ ಹೇಳಿದಾಗ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ನಾವೆಲ್ಲ ಕೂತು ಅದನ್ನು ಸಹ ಖಂಡ 3ನಲ್ಲಿ ಸದರಿ ವಿಧೇಯಕದಲ್ಲಿ ಹಾಗೆ ಮರುಸಂಖ್ಯೆ ನೀಡಲಾದ 3ನೇ ಖಂಡದಲ್ಲಿ 3ನೇ ಖಂಡದ ಮೂಲಕ ಪ್ರಯೋಜಿಸಲು ಉದ್ದೇಶಿಸಿರುವ 4ನೇ ಪ್ರಕರಣದ ಬ್ರಾಕೆಟಲ್ಲಿ 1ನೇ ಉಪಕರಣದಲ್ಲಿ ತೋಟಗಾರಿಕೆ ಎಂಬ ಪದವನ್ನು ಬಿಟ್ಟಲಾಗಿದೆ. ಇದನ್ನ ಏನಂದ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಮಾನ್ಯ ಕೃಷಿ ಸಚಿವರು ಏನು ವಾಪಸ್ ತಗೊಂಡಿದ್ದಾರೆ ಅದನ್ನ ಸ್ವಾಗತ ಬಯಸ್ತೀವಿ. ನಾವು ಅವ್ರು ಎಷ್ಟು ಮೈಸೂರು ಮಹಾರಾಜರ ಬಗ್ಗೆ ಗೌರವ ಇಟ್ಟಾರಲ್ಲ, ಅವ್ರ ಆಸ್ತಿ ಪಾಸ್ತಿ ಹೊಳಿ ಕೊಡುತ್ತೆ. ಮೈಸೂರು ಮಹಾರಾಜ ಆ ಟಿಪ್ಪು ಸುಲ್ತಾನ್ ಹೊಳಿ ಕೊಡ್ತಾರ. ಮೈಸೂರು ಮಹಾರಾಜ ರಾಷ್ಟ್ರ ಕೊಟ್ಟಿರೋದು ಅವ್ರ ವಂಶಕ್ಕೆ ಇಡ್ಲಿಲ್ಲ. ಮೈಸೂರು ಮಹಾರಾಜರು ಜನತೆ ಕೊಟ್ಟರು. ಒಂದ್ ನಿಮಿಷ ಅಧ್ಯಕ್ಷರೇ, ಇದೊಂದು ಇತಿಹಾಸ ಇರತಕ್ಕಂಥದ್ದು. 100 ವರ್ಷ ಆದ್ಮೇಲಾರು ಕೃಷಿ ವಿಶ್ವವಿದ್ಯಾನಿಲಯ ಸ್ಟೇಟಸ್ ಕೊಡುವಂತ ಒಂದು ಅವಕಾಶ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮೆಲ್ಲರಿಗೂ ಬರ್ತಲ್ಲ. ಅದೇ ಒಂದು ನಮ್ಮ ಭಾಗ್ಯ. ನಿಮ್ಮೆಲ್ಲರ ಸಮಾಧಾನ ಒಪ್ಪಿಗೆ ನನಗೂ ನಿಮ್ಮೆಲ್ಲರಿಗೂ ಧನ್ಯವಾದ. ಈಗ ಒಂದ್ ನಿಮಿಷ ಸಭಾಧ್ಯಕ್ಷ, ಬಹಳ ಸಂತೋಷ. ವಿಶ್ವವಿದ್ಯಾನಿಲಯ ಮಾಡ್ತಾ ಇದ್ದೀರಾ. ಎಷ್ಟು ಮಕ್ಕಳು ಓದ್ತಿದಾರಲ್ಲಿ? ಒಂದ್ ನಿಮಿಷ ಕೂತ್ಕೊಳ್ಳಿ, ಮುಗಿಸ್ತೀನಿ. ಸಮಾಧಾನ ಒಂದು. ಎರಡನೇದು ಸಂಬಂಧ ಉಂಟಾ? ಎರಡನೇದು ತಡೀರಿ ಸಭಾಧ್ಯಕ್ಷ, ಬಜೆಟ್ ಅಲ್ಲಿ ಮಾತಾಡಬೇಕು, ಚರ್ಚೆ ಮಾಡಬೇಕು. 100 ವರ್ಷ ಆಗಿದೆ ಶುರು ಆಗಿ. ಅವ್ರು ಹೇಳ್ತಿರೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಜನ ನೇಮಕ ಮಾಡಿದ್ದಾರೆ ಸಿಬ್ಬಂದಿಗಳನ್ನ? ಒಂದೇ ಒಂದು ಪರ್ಮನೆಂಟ್ ಸ್ಟಾಫ್ ಇದಾರಾ? ಆಯ್ತು, ಸ್ಯಾಂಕ್ಷನ್ ಆಗಿದೆ ಪೋಸ್ಟ್. ನೇಮಕಾತಿ ಎಷ್ಟು ಜನ ಮಾಡಿದೀರಾ? ಅಶ್ವತ್ಥನಾರಾಯಣಜಿ, ಚಾಮರಾಜನಗರದಲ್ಲಿ ಕೃಷಿ ಕಾಲೇಜು ಚೌಲ್ಟಿನಲ್ಲಿದೆ. ಹೇಳ್ತೀನಿ ಕೂತ್ಕೊಳ್ರಿ. ಈಗ ನೀವು ಹೈಯರ್ ಎಜುಕೇಶನ್ ಕೂತ್ಕೊಳ್ಳಿ ದಯಮಾಡಿ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಎಲ್ಲ ಕಡೆ ಯೂನಿವರ್ಸಿಟಿ ಮಾಡಿ ಫುಲ್ ಪ್ಲೇಟ್ ಯೂನಿವರ್ಸಿಟಿ ನಡೀತಾ ಇದೆ, ನಮಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ಬಿಲ್ ತಂದಿರೋದು ಬಿಟ್ಬಿಡಿ, ಚರ್ಚೆ ಬೇಡ. ಈಗ ಡೀಟೇಲ್ ಬೇಡ ಹೇಳಿ.